ಸಹ್ಯಾದ್ರಿಗಿರಿ ಪರ್ವತಗಳಿಂದ ಹತ್ತಾರು ಝರಿ ಜಲಪಾತಗಳು ಒಮ್ಮೆಲೆಗೆ ಧರೆಯೆಡೆಗೆ ದುಮ್ಮಿಕ್ಕುವ ಈ ದೃಶ್ಯವಂತೂ ಹುಟ್ಟು ಹಾಕತ್ತೆ. ಸ್ವರ್ಗವೆಂಬುದು ಬೇರೆಲ್ಲೋ ಇದೆಯಾ ಎಂಬ ಪ್ರಶ್ನೆಯನ್ನ, ಅಂತದ್ದೊಂದು ಅತ್ಯದ್ಭುತವಾದ ನೈಜ ಚಿತ್ರಣವನ್ನ ತೆರೆದಿಡುವ ಒಂದು ಸುಂದರ ಹಳ್ಳಿಗೆ ಕಳೆದ ವರ್ಷವೂ ಧಾರಾಕಾರ ಮಳೆಯ ಮಧ್ಯೆ ಭೇಟಿ ಕೊಟ್ಟಿದ್ದೆ. ಮಂಜು ಕವಿದು ಮುಚ್ಚಿ ಹೋಗಿದ್ದ ಜಲಪಾತಗಳನ್ನ ಕಾಣಲು ಗಂಟೆಗಟ್ಟಲೆ ಕಾದು ಕೂತು ಕಂಡು ಮರಳಿದ್ದೆ. ಕೊನೆಗೆ ಕೆಲ ನಿಮಿಷಗಳಷ್ಟೇ ಮಂಜಿನ ಹೊದಿಕೆ ಸರಿದು ಕಂಡ ಅಸ್ವರ್ಗೀಯವಾದ ದೃಶ್ಯವನ್ನ. ಈ ಬಾರಿಯೂ ನನ್ನ ಪ್ರಯಾಣ ಹೊರಟಿತ್ತು ಅದೇ ಹುಮ್ಮಸ್ಸು, ಅದೇ ಖುಷಿ, ಅದೇ ಕುತೂಹಲದಲ್ಲಿ. ನನ್ನ ಮನಸ್ಸಲ್ಲೊಂದು ವಿಶೇಷ ಜಾಗವನ್ನ ಪಡೆದಿರೋ ಬೆಳ್ಕಲ್ ಎಂಬ ಸ್ವರ್ಗ ಸದೃಶ ಹಳ್ಳಿಗೆ ತಲುಪಿ ನಿಂತವನಿಗೆ ಆಶ್ಚರ್ಯವೆಂಬಂತೆ ಈ ಬಾರಿಯೂ ಆ ಭೀಕರ ಮಳೆಯೇ ನನ್ನನ್ನ ಈ ಹಳ್ಳಿಗೆ ಸ್ವಾಗತಿಸಿತ್ತು. ಮತ್ತದೇ ಬೇಸರ, ಮತ್ತದೇ ನಿರಾಸೆ. ಕಾರಣ ಆ ಜಲಪಾತಗಳು ಕಾಣಲು ಸಾಧ್ಯವಿಲ್ಲ. ವರ್ಷಧಾರೆ ಕಡಿಮೆಯಾಗಿ ಆ ಮಂಜಿನ ತೆರೆ ದೂರ ಸಾಗಿ ಆ ದೃಶ್ಯ ಬರದೆ ಬೆಳಕಿಗೆ. ಈಗ ಕಾಯುವ ಆಯ್ಕೆಯೊಂದೇ ನನ್ನ ಮುಂದಿದ್ದು. ಇದೊಂಥರ ಪ್ರಕೃತಿ ಎಂಬ ದೇವರ ದಿವ್ಯ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತು ಕಾದ ಹಾಗೆ ಎಂದು ಅರಿವಾಗಿ ಆ ಜರಿ ಜಲಪಾತಗಳಷ್ಟೇ ಸುಂದರವಾಗಿದ್ದ ಈ ಅಡವಿಯಂಚಿನ ಹೆಂಚಿನ ಮನೆಗಳ ಹಳ್ಳಿಯನ್ನ, ಹಸಿರು ಗದ್ದೆ ತೋಟಗಳನ್ನ, ಬೋರ್ಗರಿಯುತ್ತಾ ಸಾಗುತ್ತಿದ್ದ ನದಿ ಕಾಲುವೆಗಳನ್ನ ಕಾಣುತ್ತಾ ಮಾಡಲು ಶುರು ಮಾಡಿದ್ದೆ ಕಾಲಹರಣ. ಗಂಟೆಗಳಿಗೊಮ್ಮೆ ಕೆಲ ನಿಮಿಷಗಳಷ್ಟೇ ಆ ದೃಶ್ಯ ಸ್ಪಷ್ಟವಾಗಿ ತೋರುತ್ತಿತ್ತು. ಮತ್ತದೇ ಮಂಜಿನ ಲೋಕದೊಳಗೆ ಮರೆಯಾಗಿ ಹೋಗುತ್ತಿತ್ತು. ಪ್ರಕೃತಿಯ ಜೊತೆಗಾಡುತ್ತಿದ್ದ ಈ ಕಣ್ಣಾ ಮುಚ್ಚಾಲೆ ಆಟದಲ್ಲೇ ಕಳೆದು ಹೋಗಿದ್ದೇ ಗೊತ್ತಾಗಲಿಲ್ಲ ಅದೆಷ್ಟೋ ಕ್ಷಣ. ಆದರೆ ಕಾಲ ಹಾಗೆ ಇರಲಿಲ್ಲ, ಬದಲಾಗಿತ್ತು. ನಿರಂತರವಾಗಿ ಸುರಿಯುತ್ತಿದ್ದ ಮಳೆ ಹನಿಗಳು ಒಮ್ಮೆಲೆ ಮಾಯವಾಗಿ ಮಂಜಿನ ಹೊದಿಕೆ ಸರಿದು ಹೋಗಿ ಆ ಪರ್ವತ ಶ್ರೇಣಿಗಳು, ಸಾಲು ಸಾಲು ಜಲಪಾತಗಳು ಕಣ್ಣಿಗೆ ಕಟ್ಟುವ ಹಾಗೆ ಗೋಚರಿಸಲು ಶುರು ಮಾಡಿದವು. ಅಲ್ಲಿ ಬೆಳ್ಕಲ್ ತೀರ್ಥ ಎಂಬ ಯಜಮಾನನ ಜೊತೆಗೆ ಅವನ ವಂಶಸ್ಥರೆಲ್ಲರೂ ಹಾಜರಾಗಿದ್ದರು. ಅವನ್ನ ಕಂಡ ಅನುಭವಗಳಂತೂ ಪದಗಳಲ್ಲಿ ವರ್ಣಿಸಲಾಗದಂತು. ಅದೊಂದು ದಿವ್ಯ ದರ್ಶನ, ಹಸಿದ ಕಣ್ಣುಗಳಿಗೆ ಮೃಷ್ಟಾನ್ನ ಭೋಜನ. ಈ ಧರೆಯ ಸ್ವರ್ಗವೆನ್ನುವುದಕ್ಕೆ ಸಾಕ್ಷ್ಯ ಚಿತ್ರಣ. ವಿವರಿಸಲು ಅದೆಂತಹ ಕವಿಗಳಿಗೂ ಕಾಡಬಹುದು ಪದಗಳ ಕೊರತೆ. ಸಾಕಿನಿಸುವಷ್ಟು ಕಣ್ತುಂಬಿಕೊಳ್ಳುವ ಹೊತ್ತಿಗೆ ಮತ್ತೆ ಮಳೆರಾಯ ಧರೆಗಿಳಿದು ಧೂಮರಾಶಿಯಲ್ಲಿ ಆ ದೃಶ್ಯ ಲೀನವಾಗಿ ಹೋಯಿತು. ಗಂಟೆಗಟ್ಟಲೆ ಈ ಹಳ್ಳಿಯಲ್ಲಿ ಕಳೆದು ಮರಳುವ ಸಮಯವೂ ಎದುರಾಗಿತ್ತು. ಮನಸ್ಸಿಲ್ಲದ ಮನಸ್ಸಲ್ಲಿ ಇಲ್ಲಿಗೆ ವಿದಾಯವನ್ನ ಹೇಳಿ ಹೊರಟಿದ್ದೆ. ಈಗ ನೆನೆಸಿಕೊಂಡರೂ ಅಲ್ಲಿ ಕಳೆದ ಅವಿಸ್ಮರಣೀಯ ಕ್ಷಣಗಳಂತೂ ಅತೀವವಾಗಿ ಕಾಡುತ್ತೆ.